ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಲೋಕಸಮರದ ಸಮೀಪದಲ್ಲೇ ಕಾಂಗ್ರೆಸ್ನಲ್ಲಿ ಮತ್ತೆ ದಲಿತ ಮುಖ್ಯಮಂತ್ರಿ ಕೂಗು ಕೇಳಿಬಂದಿದೆ. ಮತ ನಮ್ಮದಿದ್ರೂ ಕೂಡ ಲೀಡರ್ಶಿಪ್ ಇನ್ಯಾರದ್ದೋ ಇದೆ ಅಂತ ಸಚಿವ ಮಹದೇವಪ್ಪ ಆಡಿದ ಮಾತು ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಆದರೆ ಸಚಿವರ ಹೇಳಿಕೆಗೆ ಸ್ವಪಕ್ಷದವರೇ ಕಿಡಿಕಾರಿದ್ದಾರೆ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ನ ಶಂಕಿತ ಉಗ್ರನಿಗಾಗಿ ತಲಾಶ್ ನಡೆಸಲಾಗ್ತಾ ಇದೆ. ಈ ನಡುವೆ ಮುಖ್ಯ ಲೀಡ್ ಸಿಕ್ಕಿದೆ, ಆದಷ್ಟು ಬೇಗ ಕೇಸ್ ಭೇದಿಸಲಾಗುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈತ ಆರೋಪಿಯ ಸುಳಿವು ಕೊಟ್ಟವರಿಗೆ 10 ಲಕ್ಷ ಬಹುಮಾನವನ್ನ ಎನ್ಐಎ ಘೋಷಿಸಿದೆ. ಪಾಕ್ ಪರ ಘೋಷಣೆ ಬೆನ್ನಲ್ಲೇ ರೌಡಿ ಶೀಟರ್ ಜೊತೆ ಕಾಣಿಸಿಕೊಂಡು ನಾಸೀರ್ ಹುಸೇನ್ ಮತ್ತೊಂದು ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿದ್ದಾರೆ. 2ನೇ ಆರೋಪಿ ಮುನಾವರ್ ಕುಟುಂಬ ಪೊಲೀಸ್ ದಾಳಿಗೆ ಬೆದರಿ ಓಟಕ್ಕಿತ್ತಿದ್ರೆ ಇದೆಲ್ಲದರಿಂದ ಹೈಕಮಾಂಡ್ ಅಂತರ ಕಾಯ್ಕೊಂಡಿದೆ. ಬೋರ್ಡ್ ಪರೀಕ್ಷೆಯಿಂದ ವಿದ್ಯಾರ್ಥಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. 5, 8, 9 ಮತ್ತು 11ನೇ ತರಗತಿಗೆ ಎಕ್ಸಾಮ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊರಡಿಸಿದ್ದ ಸುತ್ತೋಲೆಯನ್ನ ಹೈಕೋರ್ಟ್ ರದ್ದು ಮಾಡಿದೆ. ಇದು ಪೋಷಕರ ಸಂತಸಕ್ಕೆ ಕಾರಣ ಆಗಿದೆ. ಇತ್ತ ಸದ್ದಿಲ್ಲದೆ ಪಠ್ಯ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದೆ. ರಾಜ್ಯ ರಾಜಧಾನಿಯಲ್ಲಿ ನೀರಿಗಾಗಿ ಹಾಹಾಕಾರ ಇನ್ನಷ್ಟು ಹೆಚ್ಚಲಿದೆ. ಕೆಆರ್ಎಸ್ ಡ್ಯಾಂ ನೀರಿನ ಮಟ್ಟ ಭಾರೀ ಪ್ರಮಾಣದಲ್ಲಿ ಕುಸಿದಿದೆ. ಬೆಂಗಳೂರು ಬಿಸಿಲ ಬೇಗೆಯಿಂದ ಬೆಂದ ಕಾವಲಿಯಂತಾಗಿದ್ದು ನೀರಿನ ಅಭಾವಕ್ಕೆ ಜನ ಸಿಲಿಕಾನ್ ಸಿಟಿಯನ್ನೇ ತೊರೆಯುತ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.